ಅಯ್ಯೋ ಅಯ್ಯೋ ಅಯ್ಯಯ್ಯೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಗುಜರಾತ್ ಟೈಟನ್ಸ್ ವರ್ಸಸ್ CB ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಪ್ರೊಡಿಕ್ಷನು ಕಾಲೆತ್ಕೊಂತು. ಇವತ್ತು ಮ್ಯಾಚ್ ಉಡಾಯಿಸ್ಕೊಂಡು ಹೋಯ್ತು. ಅಲ್ಲ ಮಗ, ನನಗೆ ಒಂದು ಅರ್ಥ ಆಗ್ತಾಯಿಲ್ಲ, ಇದು ನಮಗೆ ಹೋಮ ಅವೇನಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಆಗ್ತಾ ಇದೆ ಅಂತಲೇ ಅರ್ಥ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ RCB ವುಮೆನ್ಸ್ ನೋಡಿದ್ರೆ ಹಂಗೆ ಆಡ್ತಾರೆ, ಈ ಕಡೆ RCB ಮೆನ್ಸ್ ನೋಡ್ರೆ ಹೋಮಿಗೆ ಬಂದ್ಬಿಟ್ಟು ಹಿಂಗೆ ಆಡ್ತಾರೆ. ಅವೇ ನೋಡ್ರೆ ಅವರು ಗೆದ್ಕೊಂಬರ್ತಾರೆ, ಅವೇ ನೋಡ್ರೆ ಇವರು ಗೆದ್ಕೊಂಬರ್ತಾರೆ. ಸಿಮಿಲಾರಿಟಿ ನೋಡಿ ಹೆಂಗಿದೆ ಅಂತ. ಫಸ್ಟು 2 ಮ್ಯಾಚ್ನ RCB ವುಮೆನ್ಸ್ನು ಕೂಡ ಅವೇಲಿ ಗೆದ್ಕೊಂಬಂದರು. ಹೋಮಲ್ಲಿ 4 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಸೋತರು. ಇಲ್ಲಿ RCBನೂ ಕೂಡ ಮಾಡಿರೋದೇ ನನ್ನ ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ. ಅವೇ 2 ಮ್ಯಾಚ್ನ ಗೆದ್ಕೊಂಬಂದಿದ್ದಾರೆ, ಮೊದಲನೇ ಮ್ಯಾಚ್ನ ಹೋಮಲ್ಲಿ ಸೋತಿದ್ದಾರೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಮ್ಯಾಚ್ ಅವೇ ಅಂತ ಕಾಣಿಸುತ್ತೆ. RCBದು ಹೋಗ್ತಾರೆ, ಗೆದ್ಕೊಂಬರ್ತಾರೆ, ಅಲ್ಲಿ ಆಮೇಲೆ ಮತ್ತೆ ಹೋಮಿಗೆ ಬಂದ್ಬಿಟ್ಟು ಸೋಲ್ತಾರೆ. ನೋಡಿ ಆ ಥರ ಪ್ಯಾಟರ್ನ್ ಫಾಲೋ ಆಯಿತು ಅಂತ. ಇಲ್ಲಿಗೆ ಬ್ರೇಕ್ ಆಗಬೇಕು ಈ ಪ್ಯಾಟರ್ನು. ಹೋಮಲ್ಲಿ ಗೆಲ್ಲಬೇಕು ನೆಕ್ಸ್ಟ್ ಮ್ಯಾಚ್ RCB. ನಾವು ಈಚೆ ಕಡೆ ಗೆಲ್ಲೋದಲ್ಲ, ಇಲ್ಲೂ ಗೆಲ್ಲಬೇಕು ಗುರು. ಏನಕ್ಕಿರೋದು ಅಡ್ವಾಂಟೇಜ್ ಇವೆಲ್ಲ ಹೋಮಿಗೆ ನಮ್ಮದು. ಬರೀ ಸೋಲೋದೇ ಆಗೋಗ್ಬಿಟ್ಟಿದೆ ಹೋಮಲ್ಲಿ. ಸೊ ಇರಲಿ, ಒಂದು ಮ್ಯಾಚ್ನ ಸೋತಿದ್ದೀವಿ, ಏನು ಪದೇ ಪದೇ ರಿಪೀಟೆಡ್ ಆಗಿ ನಮ್ಮ RCB ವುಮೆನ್ಸ್ ಥರ ಏನು ಸೋತಿಲ್ಲ. ಬಟ್ ಕಂಬ್ಯಾಕ್ ಮಾಡ್ತಾರೆ ಸ್ಟ್ರಾಂಗ್ ಆಗಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮ್ಯಾಚು ಏನಾಯಿತು ಗುರು ಇವತ್ತಿನ ಮ್ಯಾಚು? ತೀರಾ 1-2 ಮ್ಯಾಚು 170 ಹೊಡಿದಿದ್ದಂಗೆ ಗೊತ್ತಾಯ್ತಿದ್ದು ಡಿಫೆಂಡ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ. ಏನಾದ್ರು 190-200 ಆಗಿತ್ತು ಅಂದರೆ ಡಿಫೆಂಡ್ ಮಾಡ್ಕೊಬೋದಾಗಿತ್ತೇನೋ. ಇದು ಚಿಕ್ಕ ಟಾರ್ಗೆಟ್ 170. ಇವತ್ತು ಪಿಚ್ ಆ್ಯಕ್ಚುಲಿ ಬ್ಯಾಟಿಂಗ್ ಆಡೋಕ್ಕೆ ಅಷ್ಟರ ಮಟ್ಟಿಗೆ ಏನು ಹೆವಿ ಕಂಫರ್ಟಬಲ್ ಆಗಿ ಏನು ಇರಲಿಲ್ಲ. RCB ಬ್ಯಾಟರ್ಸ್ ಆಡೋವಂಥದ್ದೆಲ್ಲ ನೋಡ್ತು ಅಂದರೆ ಅಷ್ಟರ ಮಟ್ಟಿಗೆ ಕಂಫರ್ಟಬಲ್ ಇರಲಿಲ್ಲ. ಬಟ್ ಜಾಸ್ ಬಟ್ಲರ್ ಆಡಿದ್ದು ನೋಡ್ತು ಅಂತಂದರೆ ಏನು ಗುರು ಹಿಂಗೂ ಹೊಡಿಬೋದ ಶಾಟ್ಗಳನ್ನ ಅಂತ ಇಕ್ಕಿದ್ರು ಶಾಟ್ಗಳನ್ನ ಜಾಸ್ ಬಟ್ಲರು. ಜಸ್ಟ್ 39 ಬಾಲಿಗೆ 70+ ರನ್ಸ್ನ ಹೊಡೆದಿರೋದು ಜಾಸ್ ಬಟ್ಲರು. ಏನಲ್ಲಿ ಟಾಪ್ ಆರ್ಡ್ರನ್ನೇ ಕಂಪ್ಲೀಟ್ ಮಾಡಿ ಬಿಸಾಕ್ಬಿಟ್ರಲ್ಲ. ಅಲ್ಲಿ ಮಿಡ್ಲ್ ಆರ್ಡ್ರೂ ಅಷ್ಟೊಂದೇನು ಹೆವಿ ಎಕ್ಸ್ಪೋಸ್ ಏನು ಆಗಲಿಲ್ಲ ಅವ್ರದ್ದು. ಟಾಪ್ ಆರ್ಡ್ರು ಅಂದರೆ 4 ಜನನೇ ಹೊಡೆದ್ಬಿಟ್ಟು ಮುಗಿಸಿದ್ರು ಮ್ಯಾಚ್ನ ಹಾಕ್ಕೊಂಡು ಹೆಂಗೇನೆ. ಸೊ ಅದು ಹಂಗೆ ನೋಡೋಕೆ ಹೋಯ್ತು ಅಂದರೆ ಜಾಸ್ತಿ ಎಕ್ಸ್ಪೋಸೇ ಆಗಿಲ್ಲ. ಮೇಲ್ಗಡೆ ಟಾಪ್ ಆರ್ಡ್ರು ಇವ್ರದ್ದು ಬೇಗ ನಿಕಲ್ ಮಾಡ್ತು ಅಂದರೆ, ಬೇಗ ಎತ್ತಿತ್ತು ಅಂತಂದರೆ ಮ್ಯಾಚು ನಮ್ಮ ಕೈಲಿ ಇರುತ್ತೆ ಅಂತ ಹೇಳಿದ್ದೆ ನಿಮಗೆ. ಇವರು ಟಾಪ್ ಆರ್ಡ್ರನ್ನೇ ಎಗ್ರೆಸೋಕ್ಕಾಗ್ತಿಲ್ಲ. ಟಾಪ್ ಆರ್ಡ್ರ್ ನೋಡಿದ್ದಾರೆ, ಸಾಯಿ ಸುದರ್ಶನ್ ನೋಡಿದ್ದಾರೆ, ಎಲ್ಲ ಮ್ಯಾಚು ನೋಡಿದ್ದಾರೆ ಸಾಯಿ ಸುದರ್ಶನ್. ಸೊ ಅವ್ರ ವಿಕೆಟ್ ಮೇಯ್ನು, ಅವ್ರ ವಿಕೆಟ್ ಶುಭ್ಮನ್ ಗಿಲ್ನೋ ಬೇಗ ಎತ್ತಿದ್ರು. ಸೊ ಸಾಯಿ ಸುದರ್ಶನ್ ಬೇಗ ಎದ್ದಕ್ಕಾಗಲಿಲ್ಲ. ಆ್ಯಂಡ್ ಜಾಸ್ತಿ ಬಾಸು ಇವ್ರು 3 ಜನನೇ ಎಲ್ಲ ಮ್ಯಾಚ್ನು ಕೂಡ ರನ್ ಹೊಡೆಯೋದು. ಸೊ ಹೊಡೆದ್ಬಿಟ್ಟು ಹಾಕ್ಕೊಂಡು ರುಬ್ಬಿಟ್ಟು ಬಿಸಾಕಿದ್ರು ಅಷ್ಟೇ. 170 ರನ್ ಅದೆಲ್ಲ ಟಾರ್ಗೆಟ ಅಂತ ಅನ್ನಿಸ್ಬಿಡ್ತು. 200 ಹೊಡೆದ್ರು ಕೂಡ ಯಾಕೆ ಹೊಡೆಯಂಗೆ ಕಾಣಿಸ್ತಾ ಇತ್ತು ಇವತ್ತು ಗುಜರಾತ್ ಟೈಟನ್ಸ್ ಆಡಿದ ರೀತಿ ನೋಡ್ತು ಅಂತ ಅಂದರೆ. ಸೊ RCB ಟಾಸ್ನ ಸೋಲ್ತಾರೆ ಇವತ್ತು ಹೋಮಲ್ಲಿ. ಇನ್ನೇನು ಹೋಮ್ ಅಂತ ಬಂದಾಗ ಲತ್ತೆ ಹೊಡಿಲೇಬೇಕಲ್ಲ ನಮಗೆ. ಲತ್ತೆ ಹೊಡೆದಿದೆ, ಅವೆಲ್ಲ ಟಾಸ್ ಗೆಲ್ತೀವಿ. ಹೋಮಲ್ಲಿ ಬಂದರೆ ನೋಡಿ ಎಲ್ಲ ಕಡೆಯಿಂದ ಲತ್ತೆ ಅಟ್ಕಾಯಿಸ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತದೆ ನಮ್ಮ ತಲೆ ಮೇಲೇ. RCB ವುಮೆನ್ಸು ಕೂಡ ಟಾಸ್ ಗೆಲ್ತಿರ್ಲಿಲ್ಲ ಹೋಮಲ್ಲಿ, ಇಲ್ಲಿ ಇವರು ಕೂಡ ಟಾಸ್ ಗೆಲ್ಲಿಲ್ಲ. ಬೌಲಿಂಗ್ ಮಾಡ್ತೀವಿ ಅಂತ ಬಂದರು ಗುಜರಾತ್ ಟೈಟನ್ಸ್ ಅವರು. ನಮ್ಮ ಸಿರಾಜ್ ಅಣ್ಣ ಮೊದಲನೇ ಓವರ್ನೇ ಸ್ಟಾರ್ಟ್ ಮಾಡಿದ್ರು. ಏನು ಇವತ್ತು ಎನರ್ಜಿ, ಏನು ರಿದಮ್ ಇವತ್ತು ಸಿರಾಜ್ ಭಯ್. ಅದು ಏನು ಆ್ಯಕ್ಷನು ನಜ್ಜಿ ಹೆಂಗೆ ಕಾಣಿಸ್ತಿದ್ರು ಅಂದರೆ ಇವತ್ತು ಸಿರಾಜ್ ಭಯ್ಯ ತೆಗ್ದಿದ್ದು ನೋಡಿ 3 ವಿಕೆಟು. ಅವ್ನ ಅಜ್ಜಿ ಏನ್ರಿ ರಿಲೀಸ್ ಮಾಡ್ತೀನಿ. ನಮ್ಮ RCB ಒಂಥರ ಬಿಗ್ ಸ್ಟೇಟ್ ಮಾಡ್ದಂಗಿತ್ತು. ಏನ್ರಿ ರಿಲೀಸು ನಿಮ್ಮದು? ಏನು ರಿಲೀಸು ನಿಮ್ಮದು? ಏನ್ರಿ ಕಿತ್ಕೊತೀರ ನಂದು? ಕಿತ್ಕೊಳ್ಳಿ ಇವಾಗ ಒಂಥರ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡಿ ಸುಯ್ಯೊಂದು ಮಾಡ್ಬಿಟ್ಟು ಹಿಂಗೆ ಅಂತ ತೋರಿಸಿದ್ರು. ಇಲ್ಲವನೇ ಗುರು, ನಾನು ಇಲ್ಲಿಂದನೇ ಎಲ್ಲ ಕಲ್ತ್ಕೊಂಡು ಹೋಗಿರೋದು, ನಿಮ್ಮೆಲ್ಲ ತೋರಿಸ್ತಿದ್ದೀನಿ, ತಗೊಳ್ಳಿ ಅಂದಂಗಿತ್ತು ಮಗ. ಫಿಲ್ ಸ್ಯಾಲ್ಟು ಅವರಿಂದನೇ ಔಟ್ ಆದರು. ಫಿಲ್ ಸ್ಯಾಲ್ಟು ಅವ್ರಿಗೆ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು, ಬೇಜಾನ್ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು, ರನ್ಔಟ್ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಎಷ್ಟು ಆಪರ್ಚುನಿಟಿ? 2 ಆಪರ್ಚುನಿಟಿ. ಜಾಸ್ ಬಟ್ಲರ್ ಕ್ಯಾಚ್ ಬೇರೆ ಬಿಟ್ಟರು ಹಿಂದೆಗಡೆ, ಕಟ್ ಬಿಹೈಂಡು. ಸೊ ಅವೆರಡು ಆಪರ್ಚುನಿಟಿ ಕ್ರಿಯೇಟ್ ಆದಮೇಲೆ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಗ್ರ್ಯಾಬ್ ಮಾಡ್ಕೊಂಡಿರಲಿಲ್ಲ. ಫಿಲ್ ಸ್ಯಾಲ್ಟು 1 6ನ ಇಕ್ಕಿದ್ರು ನೋಡಿ. ರಮ್ಮನಂಗೆ ಸ್ಟೇಡಿಯಮಿಂದ ಕಿತ್ಕೊಂಡು ಈಚೆಗಳು ಹೊರಟೋಯ್ತು. 105 ಮೀಟ್ರು 6 ಸಿರಾಜ್ ಭಯ್ಯಾಗೆ. ಇಲ್ಲ ಸಿರಾಜ್ ಹೊಡಿಬೇಕು, ನಾಯಿ ಹೊಡ್ದಂಗೆ ಹೊಡಿಬೇಕು ಅಂತ ಅನ್ಕೊಂತ ಇದ್ದಂಗೆ ಸಿರಾಜ್ ಭಯ್ಯ ಪಟ್ಟನಾಗ ಬಂದ್ಬಿಟ್ಟು ಬೋಲ್ಡ್ ಮಾಡಿ ಹಾಕ್ಬಿಡೋದ. ಬೋಲ್ಡ್ ಮಾಡಿ ಹಾಕಿದ್ದು ಫಿಲ್ ಸ್ಯಾಲ್ಟ್ನ ಜೊತೆಗೆ DDPನ. ಏನೋ ಫಸ್ಟ್ನೇ ಬಾಲರ್ ಅಮ್ಮ ಅಂತ ಇಟ್ಟರು, DDP ಬಂದ್ಬಿಟ್ಟು 4ನ. ಆಮೇಲೆ ವಿಕೆಟ್ ಬಿಡ್ಕೊಂಡು ಹೊಡೆಯಾಗಿ ಹೋಗ್ಬಿಟ್ಟು ಅವರು ಬೋಲ್ಡ್ ಆಗಿಬಿಡೋದ, ಇವರು ಬೋಲ್ಡ್ ಆಗಿಬಿಡೋದ. ಇಬ್ಬರೂ ಬೋಲ್ಡ್ ಮಾಡಿ ಬಿಸಾಕ್ತಾ ಇದ್ದಂಗೆ ಸಿರಾಜ್ ಅಣ್ಣಂಗೆ ಎಲ್ಲಿಲ್ಲೇ ಇರೋ ಖುಷಿ. ಪವರ್ ಪ್ಲೇನೇ RCB 3 ವಿಕೆಟ್ ಡೌನ್. ಇನ್ಫ್ಯಾಕ್ಟ್ ಪವರ್ ಪ್ಲೇ ಕಳೀತಾ ಇದ್ದಂಗೆ ಮೊದಲನೇ ಬಾಲರ್ ರಜತ್ ಪತಿದಾರು ಡೌನು, 4 ವಿಕೆಟ್ ಡೌನು RCB. ವಿರಾಟ್ ಕೊಹ್ಲಿ ಯಾವ ಥರ ಶಾಟ್ನ ಹೊಡೆದಿದ್ದು ಇವತ್ತು. ಅಲ್ಲೇ ಫೀಲ್ಡರ್ ನಿಲ್ಸ್ಕೊಂಡಿದ್ದಾರೆ, ಸೀದಾ ಅವ್ರ ಕೈಗೆ ಹೊಡೆದು. ಎಲ್ಲೂ ಹೊಡೆದಿಲ್ಲ ಗುರು, ಅಲ್ಲಾಡಲಿಲ್ಲ ಫೀಲ್ಡ್ರು, ಸೀದಾ ಅವ್ರ ಕೈಗೆ ಹೊಡೆದು ಬಿಡೋದ ಮಗ. ಸೊ ಅದೊಂಥರ ಪ್ಲ್ಯಾನ್ ಮಾಡಿ ಅರ್ಷದ್ ಖಾನ್ ಔಟ್ ಎತ್ತಂಗಿತ್ತು. ಅಲ್ಲೇ ಹಾಕಬೇಕು, ವಿರಾಟ್ ಕೊಹ್ಲಿ ಹೊಡಿತಾರೆ, ಸ್ಕ್ವೇರ್ ಲೆಗ್ ಫೀಲ್ಡರ್ಗೆ ಹೊಡಿತಾರೆ, ಅವನ ಅಜ್ಜಿ ಅಲ್ಲೇ ಹೊಡಿತಾರೆ, ಅಲ್ಲಿ ನಿಂತ್ಕೊ ಬತ್ತದ ಬಾಲು ಹಿಡ್ಕೊ ಅನ್ನೋ ಥರ ಹೊಡೆದಂಗಿತ್ತು. ಬೇರೆ ಎಲ್ಲೂ ಹೊಡಿಲಿಲ್ಲ. ಇಬ್ಬರು ಇರ್ತಾರೆ ಈಚೆಗಡೆ ಹೊಡ್ತಾ ಸರ್ಕಲ್ಲು, ಅವ್ರ ಕೈಗೆ ಹೋಗಿ ಹೊಡಿಬೇಕು ಅಂತಂದರೆ ಯಾವ ಥರ ಹೊಡೆದ್ರೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಾಲ್ಸ್ ಶಾಟ್ ಅಷ್ಟೇ ಅದು. ಕ್ಯಾಪಲ್ಲಿ ಹೊಡಿಬೇಕಾಗಿದ್ದ ಕೈಗೆ ಶಿಸ್ತಾಗಿ ಹೊಡೆದ್ಬಿಟ್ಟು ವಿರಾಟ್ ಕೊಹ್ಲಿ ನಡ್ಕೊಂಡು ಬರ್ತಾ ಇದ್ದಂಗೆ ಈ ಕಡೆ 4 ವಿಕೆಟ್ ಡೌನ್ ಆಗ್ತಿದ್ದಂಗೆ ಪವರ್ ಪ್ಲೇ ಇನ್ನೇನು ಮುಗಿಸ್ತಾ ಇದ್ದಂಗೆ ಅಲ್ಲೇ 42ಗೆ 4, 4 ವಿಕೆಟ್ ಡೌನ್ 42 ರನ್ನಿಗೆ ಅಲ್ಲಿಂದ ರಿಕವರ್ ಆದಂಥ ನಮ್ಮ RCB. ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಒಂದು ಸ್ವಲ್ಪ ಮೆಚ್ಕೋಬೇಕು. ಯಾಕಂದರೆ ಅವ್ರು ಸ್ವಲ್ಪ ಅಗ್ರೆಸಿವ್ ಇಂಟೆಂಟಲ್ಲಿ ಆಡೋದ್ರಲ್ಲಿ ವಿಕೆಟ್ಸ್ ಬಿದ್ದಿದ್ರು ಕೂಡ
ಜಿತೇಶ್ ಶರ್ಮಾ, ಲಿವಿಂಗ್ಸ್ಟೋನ್ ಅಂತೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ರು. ರನ್ನೇ ಬಾಲಲ್ಲ 7 ಬಾಲ 8 ಬಾಲು ಆಡಿದರೆ 2 ನೋಡಿದ್ರು ಅಷ್ಟೇ. ಆಮೇಲೆ ಅಲ್ಲಿಂದ ಟುಕು ಅಂತ ಆಡ್ಕೊಂಬಂದು ಜಿತೇಶ್ ಶರ್ಮಾನು ಹೊಡೆಯಕ್ಕೆ ಹೋದ್ರು. ಅಗ್ರೆಸಿವ್ ಆಗಿ ಹೊಡೆಯಕ್ಕೆ ಹೋಗ್ಬಿಟ್ಟೇನೆ ಸಾಯಿ ಕಿಶೋರ್ಗೆ ವಿಕೆಟ್ನ ತ್ಯಾಗ ಮಾಡಿದ್ರು. ಅಗ್ರೆಸಿವ್ ಆಗಿ ಆಡಲೇಬೇಕಾಗಿತ್ತು, ಯಾಕಂದ್ರೆ ರನ್ಸ್ ಬರ್ತಾ ಇರಲಿಲ್ಲ. ರನ್ಸ್ ಬರಬೇಕು ಅಂತ ಹೊಡೆಯಕ್ಕೆ ಹೋಗ್ಬಿಟ್ಟೇನೆ ಔಟ್ ಆಗಿತ್ತು. ಈ ಕಡೆಯಿಂದ ಲಿವಿಂಗ್ಸ್ಟೋನು ಲಾಸ್ಟಿಗೆ ಒಂದು ಸ್ವಲ್ಪ ಆಕ್ಸಿಲೇಷನ್ ಕೊಟ್ಟರು. 5 ಸಿಕ್ಸ್ನ ಹೊಡೆದಿರ್ಬೋದು, ಅದು 4 ಸಿಕ್ಸು. ರಾಶಿದ್ ಖಾನ್ಗೆ ನಾವು ಬಾರಿಸಿದ್ರೆ ಸರಸರಿಯಾಗಿ ಒಂದು ಓವರು ನಾಯಿಗೆ ಇಕ್ಕಿದಂಗೆ ಇಕ್ಕಿದ್ರು. 17ನೇ ಓವರು ರಾಶಿದ್ ಖಾನ್ಗೆ 3 ಸಿಕ್ಸ್ ಏರ್ಸಿದ್ರು. ಅದಾದಮೇಲೆ ಲಾಸ್ಟಿಗೆ ನಮ್ಮ ಟೀಮ್ ಡೇವಿಡು ಲಾಸ್ಟ್ ಮ್ಯಾಚು ಸ್ಯಾಮ್ ಕರನ್ಗೆ ಹೆಂಗೆ ವಾಚಿದ್ರೋ, ಈ ಕಡೆ ಲಾಸ್ಟ್ ಓವರು ಪ್ರಸಿದ್ಧ ಕೃಷ್ಣ ಅವರ ಓವರಲ್ಲಿ ಸ್ವಲ್ಪ ರನ್ಸ್ಗಳು ಬಂತು. ಸೊ ಟೀಮ್ ಡೇವಿಡ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಜಿತೇಶ್ ಶರ್ಮಾ ಅವ್ರದ್ದು ಜೊತೆಗೆ ಲಿಯಮ್ ಲಿವಿಂಗ್ಸ್ಟೋನ್ ಇಲ್ಲ ಅಂದರೆ ಇಷ್ಟೊಂದು ಸ್ಕೋರ್ ಬರ್ತಾನೆ ಇರಲಿಲ್ಲ ನಮ್ದು RCB. ನಾನು ಅಂದ್ಕೊಂಡಿದ್ದೆ 150 ಹೊಡೆಯೋದಿಲ್ಲ RCB, ಒಳಗಡೆ ಆಲ್ಔಟ್ ಆಗೋಗ್ಬಿಡ್ತಾರೆ ಅಥವಾ ಏನೋ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಮನೋಜ್ ಬಾಂಡಿಗನು ಯಾರನ್ನ ತೊಗೊಬೋದು ಇಂಪ್ಯಾಕ್ಟ್ ಪ್ಲೇಯರ್ನ ಅಂತ ಅಂದ್ಕೊಂಡಿದ್ದೆ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ನ RCB ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಯೂಸ್ ಮಾಡ್ಕೊಬೋದಾಗಿತ್ತು. ಇಲ್ಲಿ ರಸಿಕ್ದಾರ್ನ ನೀವು ಕರ್ಕೊಂಬಂದು ಇಲ್ಲಿ ಕಿತ್ತು ಗುಡ್ಡ ಹಾಕಿರೋದು ಅಷ್ಟೆಲ್ಲ ಐತೆ. ಇನ್ಫ್ಯಾಕ್ಟ್ ಮೊಮೆಂಟಮ್ ಶಿಫ್ಟ್ ಆಗಿದೆ ರಸಿಕ್ದಾರಿಂದ. ಅವ್ರು ಹಾಕಿದ್ರು ಅಲ್ಲಿ ಬಂದ್ಬಿಟ್ಟು ಒಂದು ಓವರ್ನ ನಾಯಿ ಇಕ್ಕಿಸ್ಕೊಂತ ಇದ್ದಂಗೆ ಮೊಮೆಂಟಮ್ ಫುಲ್ ಶಿಫ್ಟ್ ಆಗೋಗ್ಬಿಡ್ತು. ಅವ್ರೊಂದು ಇಕ್ಕಿಸ್ಕೊಂಡಿದ್ದು ಕೃಣಾಲ್ ಪಾಂಡೆ ಇಕ್ಕಿಸ್ಕೊಂಡಿದ್ದು. ಸೊ ನಾಯಿ ಇಕ್ಕಿಸ್ಕೊಂಡಿದ್ದಂಗೆ ಮೊಮೆಂಟಮ್ ಕಂಪ್ಲೀಟ್ಲಿ ಶಿಫ್ಟ್ ಆಯಿತು. ಪೋಪ್ಳೆ ಏನೋ ಆಯಿತು ಒಂದು ರೇಂಜಿಗೆ, ಬ್ಯಾಟಿಂಗ್ ಗುಜರಾತ್ ಒಂದು ರೇಂಜಿಗೆ ಮಾಡಿದರು. ಅದಾದಮೇಲೆ ಶಿಫ್ಟ್ ಆಯಿತು ನೋಡಿ ರಸಿಕ್ದಾರ್ ಅವರ ಓವರಿಂದ. ತೊಗೊಂಡು ಹೊರಟೋಗ್ಬಿಟ್ರಲ್ವ ಮ್ಯಾಚ್ನ. 5-2 ಇಲ್ಲ 8-2 ಇಲ್ಲ ಬದನೇಕಾಯಿಲ್ಲ, ಹಂಗೆ ಮಾಡಾಕ್ಬಿಟ್ರು ಮ್ಯಾಚ್ನ. ಸೊ ಎಲ್ಲಿ ಇವರು ಟಾರ್ಗೆಟ್ ಏನು ಕೊಟ್ಟಿರೋದು ನಮ್ಮ RCB? 170 116 ಹೊಡೆದಿರೋದು, 170 ಇದೆಲ್ಲ ಟಾರ್ಗೆಟಾ? ಗುಜರಾತ್ರದ್ದು ಏನಾದ್ರು ವಿಕೆಟ್ರು ಪೋಪ್ಲೇರು ಉದುರು ಸಾಕ್ಬಿಟ್ಟಿತ್ತು ಅಂದರೆ 3 ವಿಕೆಟ್ 4 ವಿಕೆಟ್ ಪೋಪ್ಲೇಲಿ ಎತ್ತಿತ್ತು ಅಂದರೆ ಅವಾಗ ಮ್ಯಾಚ್ ಇರೋದು. ಸೊ ಪೋಪ್ಲೇನೇ 1 ವಿಕೆಟ್ ಲಾಸ್ ಅವರು. ರನ್ನೇನು ಅಷ್ಟೇನಾಗಿ ಬಂದಿಲ್ಲ, 40+ ಹೊಡೆದಿದ್ರು ಅಷ್ಟೇ. ಬಟ್ ಅದ್ರ ವಿಕೆಟ್ಸ್ ಕಳ್ಕೊಂಡಿಲ್ಲ, ಹಂಗೇನೆ ಆಡಿದ್ರು. ಶುಭ್ಮನ್ ಗಿಲ್ ಒಬ್ಬರೇ ಔಟ್ ಆಗಿದ್ದು. ಸಾಯಿ ಸುದರ್ಶನ್ ಏನ್ಗುರು ಆಡ್ತಿರೋದು ಈ ಪ್ಲೇಯರು, ಎಂಥ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. 3 ಮ್ಯಾಚ್ ಕೂಡ ಕನ್ಸಿಸ್ಟೆಂಟಾಗಿ ಆಡಿದಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಕೂಡ ಒಂದು 50 ಬರಬೇಕಾಗಿರೋದು, 49 ಔಟ್ ಆಗಿಬಿಡಿದ್ರು ಅನ್ಫಾರ್ಚುನೇಟಾಗಿ. ನಮ್ಮ ಕ್ಯಾಪ್ಟನ್ ರಜತ್ ಪತಿದಾರ್ದೇ ಮರ್ತೋಗ್ಬಿಟ್ಟಲ್ಲ ಹೇಳೋದು ನಿಮಗೆ. ರಜತ್ ಪತಿದಾರ್ನ ಕಚ್ಚಿಸ್ಬಿಟ್ರು ಹಂಗೇನೆ. ಇಶಾಂತ್ ಶರ್ಮಾ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡ್ಬಂದ್ಬಿಟ್ಟು LBW ಮಾಡ್ತಾ ಇದ್ದಂಗೆ ಒಂಥರ RCB ಆಡ್ಬೇಕಾದ್ರೆ ಯಾಕೋ ಒಂಥರ ಅನ್ನಿ1 ಬೌನ್ಸ್ ಇರೋ ಥರ ಕಾಣಿಸ್ತಾ ಇತ್ತು. ಬಟ್ ಇವ್ರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಏನು ಅನ್ನಿ1 ಬೌನ್ಸ್ ಇಲ್ಲ, ಏನೂ ಇಲ್ಲ. ಬ್ಯಾಟಿಂಗ್ ಸಲೀಸಾಗಿ ಅಲಚ್ಚಾಗಿ ಬರ್ತೈತೆ, ಸಕ್ಕತ್ತಾಗಿ ಬರ್ತೈತೆ ಅನ್ನೋ ಹತ್ರ ಜಾಸ್ ಬಟ್ಲರ್ ಆಡ್ಬೇಕಾದ್ರೆ ಕಾಣಿಸ್ತಾ ಇತ್ತು. ಅಷ್ಟಿಲ್ಲದೆ 6-8 ಹೊಡಿತಾರ ಗುರು ಜಾಸ್ ಬಟ್ಲರ್, ನಾಯಿ ಇಕ್ದಂಗೆ ಇಕ್ತಾರ ಗುರು. ಹಂಗೆ ನೋಡೋಗೋರೆ ಇವಾಗ ಲಿಯಮ್ ಲಿವಿಂಗ್ಸ್ಟೋನ್ ಹೊಡಿಲಿಲ್ವಾ, 5 ಸಿಕ್ಸ್ ಸಿಕ್ಕಿಲ್ವಾ ಅಲ್ಲಿ ಅಂತ ಕೇಳ್ತೀರಾ. ಬಟ್ ಯಾರು ಸ್ಟ್ರಗಲ್ ಮಾಡ್ರು. ಲಿಯಮ್ ಲಿವಿಂಗ್ಸ್ಟೋನ್ ಏನು ಸಲೀಸಾಗಿ ಹೊಡೆದ್ಬಿಟ್ರು ಅಂತ ಲಾಸ್ಟಿಗೆ ಸ್ವಲ್ಪ ಹೊಡೆದ್ರೆ ಅಷ್ಟೇ. ಇನಿಷಿಯಲ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು, ಬಾಲ್ನ ಮುಟ್ಟಾಕಿನೇ ಒಂಥರ ತಿನ್ಕಾಡ್ತಿದ್ರು. ಸೊ ಓಕೆ, ಇದನ್ನು ಚೇಸ್ ಡೌನ್ ಮಾಡೋದಕ್ಕೆ ಬಂದಂಥ ಗುಜರಾತ್ ಟೈಟನ್ಸ್ ಅವರು ಗೊತ್ತಿರೋದೇ ಟಾಪ್ ಆರ್ಡ್ರ್ ಅವ್ರು 4 ಜನನೇ ಹಾಕೊಂಡು ಗೊಮ್ ಬಿಸಾಕಿದ್ದಾರೆ ಅಷ್ಟೇ. ಶುಭ್ಮನ್ ಗಿಲ್ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಬೇಗ ಔಟ್ ಆಗಿದ್ದು. ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದೆ, ತಿನ್ನಕ್ಬಿಟ್ಟು ಔಟ್ ಆಗಿಲ್ಲ. ಆ್ಯಂಡ್ ಅದೇ 49 ರನ್ನಿಗೆ ಹಿಂದೆ ಕಡೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ಹ್ಯಾಸಲ್ವುಡ್. ಒಂಥರ ಏನೋ ವಿಕೆಟ್ ಬೇಕೇ ಬೇಕು ಅನ್ನೋ ಒಂದು ಟೈಮಲ್ಲಿ ತೊಗೊಂಬಂದು ಜಾಶ್ ಹ್ಯಾಸಲ್ವುಡ್ನ ಅವ್ರೇನೋ ಒಂದು ವಿಕೆಟ್ ಎತ್ಕೊಂಡು ಕೊಟ್ಟರು. ಬಟ್ ಅಲ್ಲಿಂದ ತೊಗೊಂಡೋದ್ರು ನೋಡಿ, ಹಂಗೆ ಬಟ್ಲರು ವಿಕೆಟ್ ಎತ್ತಿದ್ದೀರ ನಮ್ಮದು, ನಾನು ಮಕ್ಕಳ್ರ ತೊಗೊಳ್ಳಿ ಅಂತ ಅಲ್ಲಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ರು. ಬಟ್ಲರ್ ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ಕೆ ಕಾಡ್ತಾಯಿದ್ರು ಸಾಯಿ ಸುದರ್ಶನ್ ಜೊತೆಗೆ. ಅಲ್ಲಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದವರು ಈ ಕಡೆಯಿಂದ ಸರ್ಫೇನ್ ರೂತಾರ್ ಕೂಡ ಅವ್ರೇನು ಕಮ್ಮಿ ಕೊಟ್ಟರು, ಅವರು ಬಂದ್ಬಿಟ್ಟು ಹಾಕೊಂಡು ಇಟ್ಟಾಡ್ಸಿ ರುಬ್ಬಾಡ್ಸಿದ್ರು ಅಷ್ಟೇ. ಅದೇ 200 ಕೊಟ್ಟಿದ್ರು, ಯಾಕೋ ಚೇಸ್ ಡೌನ್ ಮಾಡ್ರು ಅಂತ ಅನ್ನಿಸ್ತು ನನಗೆ ಇವತ್ತು. ಆರಾಮಾಗಿ ಚೇಸ್ ಡೌನ್ ಮಾಡಿದ್ರು ಅಂತ. ಅದೇ ಸ್ವಲ್ಪ ಪೋಪ್ಲೇನಕ್ಕೆ ಸ್ವಲ್ಪ ನಿಧಾನಕ್ಕೆ ಆಡಿದ್ರು ಅಂತಂದರೆ ಇನ್ನೊಂದು ಸ್ಕೋರ್ ಏನು ಅಂಥ ಹೆವಿ ಏನು ಇರಲಿಲ್ವಲ್ಲ, ಆಮೇಲೆ ಮೇಕೌಟ್ ಮಾಡ್ಕೊಳೋಣ ಅಂತ ನಿಧಾನಕ್ಕೆ ಆಡಿದ್ರು ಅಂತ ಕಾಣಿಸಿದೆ. ಪೋಪ್ಳೆ ಅದನ್ನು ಬಿಡ್ತು ಅಂತಂದರೆ ಇವತ್ತು RCB ಬೌಲಿಂಗಲ್ಲೇ ಆಗಿರಲಿ, ಇನ್ಫ್ಯಾಕ್ಟ್ ಫೀಲ್ಡಿಂಗ್ ಅಂತೂ ವರ್ಸ್ಟೋಗರು ಕಳಪೆ. RCBದಲ್ಲ ಹೇಳ್ತಿರೋದು ಅವ್ರದ್ದು, ಗುಜರಾತ್ ಅವ್ರದ್ದು ಎಂಥ ಕಳಪೆ ಫೀಲ್ಡಿಂಗ್ ಮಾಡಿದಿರೋದು. ಜಾಸ್ ಬಟ್ಲರು ಏನಲ್ಲಿ ವಿಕೆಟ್ ಕೀಪಿಂಗಿಂದ ಇನ್ಫ್ಯಾಕ್ಟ್ ಲಿಯಮ್ ಲಿವಿಂಗ್ಸ್ಟೋನು ಬೇಗ ಔಟ್ ಆಗಬೇಕಾಗಿರುತ್ತೆ. ಎಷ್ಟೊಂದು ಹತ್ರನೂ ಹೊಡೆದಿಲ್ಲ ಅಂತ ಕಾಣಿಸಿದ್ರು. ಲಿಯಮ್ ಲಿವಿಂಗ್ಸ್ಟೋನ್ ಸ್ಟಂಪ್ ಔಟ್ ಆಗಬೇಕಾಗಿರುತ್ತೆ. ಒಂದು 17 ರನ್ ಹೊಡೆದಿದ್ರು, ಅವಾಗ ಸ್ಟಂಪ್ ಔಟ್ ಆಗಬೇಕಾಗಿರುತ್ತೆ. ಆಮೇಲೆ ಜಿತೇಶ್ ಶರ್ಮಾ ಅವರ ಆಪರ್ಚುನಿಟಿ ಆಗಿರಲಿ, ಜೊತೆಗೆ ಜಿತೇಶ್ ಶರ್ಮಾ ಅವರು ಟಬಾಟಿ ಕ್ಯಾಚ್ ಬಿಟ್ಟರು, ಅವರೇ ಹಿಡ್ಕೊಂಡ್ರು ನೆಕ್ಸ್ಟು. ಆಮೇಲೆ ಇನಿಷಿಯಲಿ ಅದೇ ಜಾಸ್ ಬಟ್ಲರ್ ಅವರು ಫಿಲ್ ಸಾರ್ಡ್ ಅವ್ರು ಕ್ಯಾಚ್ ಬಿಟ್ಟಿದ್ದಾಗಿರಲಿ. ಸೊ ಎಲ್ಲ ಒಂಥರ ಏನು ಆರ್ಡಿನರಿ ಆಗಿಯೇ ಇತ್ತು. ಅವ್ರು ಏನಂತ ಅಮರಾಂಪರಿ ಪ್ರದರ್ಶನ ಏನು ಕೊಟ್ಟಿಲ್ಲ ಅಲ್ಲಿ ಆನ್ ಫೀಲ್ಡು. ಬಟ್ ಅಷ್ಟೇ ಸಾಕಾಗಿತ್ತು RCBನ ಸೋತೋದಕ್ಕೆ ಅಷ್ಟೇ. RCB ಇವತ್ತು ನೆಟ್ಟಿಗೆ ನಾಡಿಲ್ಲ. ಸೊ RCB ನನ್ನ ಪ್ರಕಾರ ಸೋತಿರೋದು ಬ್ಯಾಟಿಂಗಲ್ಲೇ, ಇನ್ನೂ ರನ್ಸ್ಗಳು ಬೇಕಾಗಿತ್ತು. ಯಾಕಂದರೆ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು ನಮ್ಮ RCB. 47 ರನ್ನಿಗೆ 4 ವಿಕೆಟ್ ಡಮಾರ್ ಅಂತಂದರೆ ಅಲ್ಲಿಂದ ಇಷ್ಟು ಹೊಡೆದಿದ್ದೀವಿ ಅಂತಲೇ ನಾವು ಆಶ್ಚರ್ಯ ಬಿಡಬೇಕು. 170 ಟಾರ್ಗೆಟ್ ಕೊಟ್ಟಿದ್ದೀವಿ, 42ಕ್ಕೆ 4 ವಿಕೆಟ್ನ ಕಳ್ಕೊಂಡು ಅಂತಂದರೆ. ಇಂಪ್ಯಾಕ್ಟ್ ಪ್ಲೇಯರ್ನ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಯೂಸ್ ಮಾಡಲಿಲ್ಲ. ಬಿಡಿ, ಏನೋ ಇವಾಗ ಅವರೇ ದೊಡ್ಡವರು ಅಂತ ಕಾಣಿಸುತ್ತೆ. ಆ ರಸಿಕ್ದಾರನ್ನೇ ದೊಡ್ಡವರು ಅಂತ ಇವರಿಗೆ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೋಲ್ನ ಅನುಭವಿಸಿದ್ದೀವಿ ಅಷ್ಟು. ನಿಮಗೆ ಏನು ಅನ್ನಿಸ್ತು ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಗ. ಇವತ್ತಿನ ಪ್ರಿಡಿಕ್ಷನ್ ಕಾಲ ಎತ್ಕೊಂಡಿದೆ.
ಅಪ್ಪ ನಾನು ನೆಕ್ಸ್ಟು RCB ಹೋಮ್ ಮ್ಯಾಚ್ ಇದ್ದಿದ್ದಿನ ಪ್ರಿಡಿಕ್ಷನ್ ಕೊಡೋಕೆ ಹೋಗಲ್ಲ ಗುರು. ನನಗೆ ಯಾಕೋ ಭಯ ಆಗ್ತದೆ RCB ಹೋಮಲ್ಲಿ ಆಡಬೇಕಾದ್ರೆ. ಯಾಕಂದರೆ ನೋಡಿ ಆನ್ ಪೇಪರ್ನ ನೋಡ್ತು ಅಂದರೆ ನೀವು RCB ಯಾವ ಆ್ಯಂಗಲಲ್ಲೂ ಗುಜರಾತ್ ಟೈಟನ್ಸ್ಗೆ ಕಮ್ಮಿ ಅಂತೂ ಖಂಡಿತ ಇಲ್ವಲ್ಲ. RCBಗೆ ಇರುವಂಥ ಬ್ಯಾಟಿಂಗ್ ಡೆಪ್ತು ಗುಜರಾತ್ ಟೈಟನ್ಸ್ ಖಂಡಿತ ಇಲ್ಲ. ಬಟ್ ಇವ್ರಿಗೆ ಇಷ್ಟೊಂದು ಬ್ಯಾಟಿಂಗ್ ಡೆಪ್ತ್ ಇದ್ರೂ ಕೂಡ ಮ್ಯಾಚ್ನ ಸೋತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಬೌಲಿಂಗು ಇವ್ರ ವಿಕೆಟ್ಸ್ಗಳನ್ನ ಎತ್ತಕ್ಕಾಗಲಿಲ್ಲ ಅಷ್ಟೇ. ಅವ್ರ ವಿಕೆಟ್ಸ್ಗಳನ್ನ ಎತ್ತರು ನಮ್ಮ RCBದು ಇನಿಷಿಯಲ್ ಬ್ರೆಕ್ತುಗಳನ್ನ. ಯಾಕಂದರೆ ಪೋಪ್ಲೆಲ್ಲ ಆಲ್ಮೋಸ್ಟ್ 4 ವಿಕೆಟ್ ಡಮಾರ್ ಆಗಿತ್ತು. ಸೊ ಈ ಕಡೆಯಿಂದ ಡಮಾರ್ ಮಾಡ್ಸೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಮ್ಯಾಚ್ನ ಸೋತಿರೋದು, ಬೇರೆ ಏನೂ ಇಲ್ಲ. ಅವ್ರದ್ದೇನು ಹೆವಿ ಆಗಿರೋ ಟೀಮ್ ಅಂತ ಅಲ್ಲ. ನಾವು ಇವತ್ತು ಆರ್ಡಿನರಿ ಆಗಾಡಿದ್ದೀವಿ, ಆರ್ಡಿನರಿ ಅಲ್ಲ ಬಿಲೋ ಆರ್ಡಿನರಿ ಆಗಾಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ಸೋತಿರೋದಷ್ಟೇ. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಅನ್ನಿಸ್ತೀವಿ ಇವತ್ತಿನ ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.